ಯಾವನು ಗುಲಾಮ ಬಡ್ಡಿ ಮಗ ಈ ಕೆಲಸವನ್ನು ಮಾಡಿದಾನೆ. ತಲೆ ಸರಿ ಇರೋರು ಇಂಥ ಕೆಲಸವನ್ನ ಮಾಡ್ತಾರಾ? ಯಾವ ಆಧಾರದ ಮೇಲೆ ಈಕೆ ಫೋಟೋವನ್ನ ಹಾಕಿದ್ದಾರೆ ಇಲ್ಲಿ? ಏನಿವರು ಈ ದೇಶವನ್ನ ಖರೀದಿ ಮಾಡಿದಾರಾ? ನೆಹರು ಮನೆತನ ಆಗ್ಬಿಟ್ರೆ ಏನಿವಾಗ? ಏನ್ ಊರಲ್ಲಿ ಇಲ್ಲದೆ ಇರುವಂತಹ ಮನೆತನ ಅವರದ್ದು? ಲೂಟಿಕೋರರದ್ದೆಲ್ಲ ಫೋಟೋಗಳು ಬೇಕಾ ನಮಗೆ? ಮೊದಲು ತೆಗೀರಿ. ಯಾಕೆ ಹಾಕಿದಿರಿ ಆಕೆ ಫೋಟೋವನ್ನ? ಬೆಳ್ಳಗಿದ್ದಾಳೆ ಅಂತನಾ? ವೀಕ್ಷಕರೇ, ಇವತ್ತು ಹಿರಿಯ ರಾಜನೀತಿ ತಜ್ಞ ಜಾರ್ಜ್ ಫರ್ನಾಂಡಿಸ್ ಅವರ ಜನ್ಮದಿನ. ನಾನು ಅವರನ್ನ ರಾಜಕಾರಣಿ ಅಥವಾ ಪೊಲಿಟಿಷಿಯನ್ ಅಂತ ಹೇಳೋದಿಲ್ಲ, ಅವರನ್ನ ಸ್ಟೇಟ್ಸ್ಮನ್ ಅಂತ ಹೆಮ್ಮೆಯಿಂದ ಕರೀತೀನಿ. ಕಾರ್ಯಕ್ರಮದ ಆರಂಭದಲ್ಲಿ ನಾನು ಹೇಳಿದ್ನಲ್ಲ, ಅದು ಅವರ ಮಾತುಗಳನ್ನ. ಒಮ್ಮೆ ನೀವೇ ಆ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. सेमिनार करने पहुंचे। सेमिनार के दौरान जॉर्ज का ध्यान बर्मा पर कम और वहां दीवार पर लगी कांग्रेस अध्यक्ष सोनिया गांधी की तस्वीर पर ज्यादा था। आखिरकार जॉर्ज और उनके साथियों से रहा नहीं गया और मौका मिलते ही उन्होंने सोनिया गांधी की तस्वीर उतार कर ही दम लिया। मुझे लगता है कि किसी गुलाम के औलाद ने ये काम किया है। कोई सभ्य आदमी ये काम कतई नहीं करता। किस आधार पर लगा दी है? ये क्या देश क्या इन लोगों ने खरीदा के? नेहरू खानदान क्या खानदान है? लूटपाट वाला। इसको हटवाया जाना चाहिए। बिल्कुल हटवा देना चाहिए। क्यों नहीं? काय के लिए? कैसे? कौन सा आधार पर? ಗೋರಿ ಹೇ ಇಸ್ಲಿಯೇ. ವೀಕ್ಷಕರೇ, ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ನಲ್ಲಿ ಬರ್ಮಾದ ಸಮಸ್ಯೆ ಬಗ್ಗೆ ನಡೀತಾ ಇದ್ದಂತಹ ಒಂದು ಸೆಮಿನಾರ್ ಅಟೆಂಡ್ ಮಾಡೋದಕ್ಕೆ ಅಂತ ಜಾರ್ಜ್ ಫರ್ನಾಂಡಿಸ್ ಅದೇ ರೀತಿ ಇನ್ನು ಒಂದಷ್ಟು ಗಣ್ಯರು ಸೇರಿರ್ತಾರೆ. ಕಾರ್ಯಕ್ರಮ ನಡೀತಾ ಇರುವಾಗ ಜಾರ್ಜ್ ಫರ್ನಾಂಡಿಸ್ ಅವರು ಆ ಹಾಲ್ ನಲ್ಲಿರುವಂತಹ ಗೋಡೆಯನ್ನು ಗಮನಿಸ್ತಾರೆ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರುತ್ತೆ, ಅಬ್ದುಲ್ ಕಲಾಂ ಅವರ ಭಾವಚಿತ್ರ ಇರುತ್ತೆ, ಮನಮೋಹನ್ ಸಿಂಗ್ ಅವರ ಭಾವಚಿತ್ರ ಇರುತ್ತೆ. ಅವೆಲ್ಲ ಫೋಟೋಗಳ ಜೊತೆಗೆ ಇನ್ನೂ ಒಂದು ಫೋಟೋ ಕಾಣಿಸುತ್ತೆ ಅವರಿಗೆ. ಕಲರ್ ಫೋಟೋ, ಕುಂಕುಮ ಹಚ್ಚಿರುವಂತಹ ಫೋಟೋ. ಯಾರದು ಅಂತ ಕೇಳಿ. ಇಟಲಿ ಮಾತೆ ಆಂಟೋನಿಯೋ ಮೈನೋ ಅಲಿಯಾಸ್ ಸೋನಿಯಾ ರಾಜೀವ್ ಅಲಿಯಾಸ್ ಸೋನಿಯಾ ಗಾಂಧಿ ಫೋಟೋ. ಅದನ್ನು ನೋಡಿದ ಕೂಡಲೇ ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಸಹಜವಾಗಿ ಮನಸ್ಸು ಕುದ್ದು ಹೋಗುತ್ತೆ. ಅಂತಹ ಮಹನೀಯರ ಮಧ್ಯದಲ್ಲಿ ಈಕೆ ಫೋಟೋ ಅದು ಹೇಗೆ ಹಾಕೋದಕ್ಕೆ ಸಾಧ್ಯ? ಏನ್ ಸಾಧನೆಯನ್ನು ಮಾಡಿದಾಳೆ ಈಕೆ? ನೆಹರು ಫ್ಯಾಮಿಲಿಯ ಹೆಂಗಸ ಅನ್ನುವಂಥದ್ದು ಒಂದು ಅರ್ಹತೆನಾ? ಫಸ್ಟ್ ಆಫ್ ಆಲ್, ನೆಹರು ಫ್ಯಾಮಿಲಿನೇ ಲೂಟಿಕೋರರ ಫ್ಯಾಮಿಲಿ. ಆಕೆ ಫೋಟೋ ಅಲ್ಲಿ ಇರಬಾರದು. ಮೊದಲು ತೆಗೀರಿ. ಏನ್ ನೋಡೋದಕ್ಕೆ ಬೆಳ್ಳಗಿದ್ದಾಳೆ ಅಂತ ಹಾಕಿಬಿಟ್ರ ಅಂತ ಯದ್ವಾ ತದ್ವಾ ಕ್ಲಾಸ್ ತಗೋತಾರೆ. ಯಾರು? ಜಾರ್ಜ್ ಫರ್ನಾಂಡಿಸ್ ಅವರು. ಗಟ್ಸ್, ಧೈರ್ಯ, ಎಂಟೆದೆ, ಇವೆಲ್ಲದಕ್ಕೂ ಕೂಡ ಒನ್ ವರ್ಡ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅದು ಜಾರ್ಜ್ ಫರ್ನಾಂಡಿಸ್. ಇವತ್ತು ಅವರ ಜಯಂತಿಯ ದಿನ ಈ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಅವರೇನಾದ್ರೂ ಇವತ್ತಿನ ಟೆಕ್ ಜಗತ್ತಲ್ಲಿ ಇದ್ದಿದ್ರೆ ಅವರ ಪ್ರತಿ ನಡೆ, ಅವರ ಪ್ರತಿ ಮಾತು ಕೂಡ ವೈರಲ್ ಆಗ್ತಾ ಇತ್ತು. ಒಬ್ಬ ಮೋಸ್ಟ್ ಇನ್ಸ್ಪಿರೇಷನಲ್ ಲೀಡರ್ ಆಗಿ ಇನ್ನು ಕೂಡ ಜನಪ್ರಿಯರಾಗಿ ಇರ್ತಾ ಇದ್ರು. ವೀಕ್ಷಕರೇ, ಕನ್ನಡದಲ್ಲಿ ಒಂದು ಅದ್ಭುತ ಆತ್ಮಚರಿತ್ರೆ ಅಂತ ಯಾರದಾದ್ರೂ ಬರೆಯೋದೇ ಆದ್ರೆ ಅದು ಜಾರ್ಜ್ ಫರ್ನಾಂಡಿಸ್ ಅವರದ್ದು ಬರೀಲೇಬೇಕು. ಅಂತಹ ವ್ಯಕ್ತಿತ್ವ ಜಾರ್ಜ್ ಅವರದ್ದು. ರಿಯಲ್ ಫೈರ್ ಬ್ರ್ಯಾಂಡ್. ಜಾರ್ಜ್ ಫರ್ನಾಂಡಿಸ್ ಅವರನ್ನ ನಮ್ಮ ರಾಜ್ಯ ಮುಖ್ಯವಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಅವರು ತಂದಂತಹ ಕೊಂಕಣ ರೈಲ್ವೆ ಪ್ರಾಜೆಕ್ಟ್ ವಿಚಾರವಾಗಿ. ಪ್ರತಾಪ್ ಸಿಂಹ ಹೇಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ವಿಚಾರದಲ್ಲಿ ಇವತ್ತು ಜನಮನವನ್ನ ಗೆದ್ದಿದ್ದಾರೋ, ಅದೇ ರೀತಿ ಕೊಂಕಣ ರೈಲ್ವೆ ಯೋಜನೆ ಅನುಷ್ಠಾನ ಮಾಡಿ ಜಾರ್ಜ್ ಫರ್ನಾಂಡಿಸ್ ಅವರು ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಂಥವರು. ಇನ್ಫ್ಯಾಕ್ಟ್ ಕೊಂಕಣ ರೈಲ್ವೆ ಪ್ರಾಜೆಕ್ಟ್ ಅನ್ನುವಂಥದ್ದು ಮೈಸೂರು ಬೆಂಗಳೂರು ಹೈವೇಗಿಂತ 10 ಪಟ್ಟು ಹೆಚ್ಚು ಚಾಲೆಂಜಿಂಗ್ ಯೋಜನೆ. ವೀಕ್ಷಕರೇ, ಜಾರ್ಜ್ ಫರ್ನಾಂಡಿಸ್ ಕಳೆದ ಲೋಕಸಭಾ ಚುನಾವಣೆ ಅನೌನ್ಸ್ ಆಗೋದಕ್ಕೂ ಮೊದಲು ನಮ್ಮನ್ನೆಲ್ಲರನ್ನ ಕೂಡ ತೊರೆದು ಹೋಗ್ತಾರೆ. 2019ರಲ್ಲಿ ಅವರು ನಿಧನರಾಗ್ತಾರೆ. ಭೌತಿಕವಾಗಿ ಬದುಕಿದಿದ್ರೆ ಈಗ ಅವರಿಗೆ 94 ವರ್ಷ ಆಗಿರ್ತಾ ಇತ್ತು. 8 ಚುನಾವಣೆಯನ್ನ ಗೆದ್ದಂತಹ ಜನಪ್ರಿಯ ವ್ಯಕ್ತಿ ಅವರು. ರಕ್ಷಣಾ ಖಾತೆ, ರೈಲ್ವೇಸ್, ಕಮ್ಯುನಿಕೇಷನ್, ಇಂಡಸ್ಟ್ರಿ ಹೀಗೆ ಹಲವಾರು ಖಾತೆಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದಂಥ ಧೀಮಂತವರು.
ದೇಶದ 2ನೇ ಅತ್ಯುನ್ನತ ಗೌರವ ಪದ್ಮ ವಿಭೂಷಣವನ್ನ ಮರಣೋತ್ತರವಾಗಿ ಅವರಿಗೆ ನೀಡಲಾಗತ್ತೆ. ಮಂಗಳೂರಲ್ಲಿ ಹುಟ್ಟಿ ಬೆಂಗಳೂರಿಗೆ ಬಂದು ವಿವಿಧ ಹೋರಾಟ, ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸಿ ಎಮರ್ಜೆನ್ಸಿ ಟೈಮಲ್ಲಿ ಇಂದಿರಾ ಗಾಂಧಿಯ ದಬ್ಬಾಳಿಕೆಯ ವಿರುದ್ಧ ಸಿಡಿದು ನಿಂತು ಜೈಲು ಸೇರಿದಂತಹ ಸಾಹಸಿ ಈ ಜಾರ್ಜ್ ಫರ್ನಾಂಡಿಸ್. ಇಂದಿರಾ ಗಾಂಧಿಯ ಆ ಸರ್ವಾಧಿಕಾರವನ್ನು ಯಾವತ್ತಿಗೂ ಕೂಡ ಜಾರ್ಜ್ ಫರ್ನಾಂಡಿಸ್ ಅವರು ಮರೆಯಲಿಲ್ಲ. ಕೊನೆ ತನಕ ಕೂಡ ಅದನ್ನು ಆಕ್ರೋಶದಿಂದ ನೆನಪು ಮಾಡ್ಕೊಳ್ತಾನೆ ಇದ್ರು. ಇನ್ನು ಮಣಿಪುರದ ಸಮಸ್ಯೆ ಬಗ್ಗೆ ಮೊಟ್ಟ ಮೊದಲಿಗೆ ಧ್ವನಿಯನ್ನ ಎತ್ತಿದ್ದು ಅಂತ ಹೇಳಿದ್ರೆ ಅದು ಜಾರ್ಜ್ ಫರ್ನಾಂಡಿಸ್ ಅವರು. 26 ವರ್ಷದ ಹಿಂದೆನೆ ಇದರ ಬಗ್ಗೆ ಜಾರ್ಜ್ ಅವರು ಮಾತಾಡಿದ್ರು. हर प्रदेश में बगावतें चल रही हैं. अकेले मणिपुर में इस समय 8 निजी सेनाएं हैं और ये 8 निजी सेनाओं के साथ भारत के सेनाओं की मुठभेड़ चलते रहती है. लोग मारे जाते हैं दोनों तरफ. और उल्फा का जो मामला है वो भी इससे कोई भिन्न नहीं है. उल्फा की लड़ाई है आजादी की लड़ाई और वो एक अलग देश को बनाना चाहते हैं और ये लड़ाई पिछले एक अरसे से चल रही है. एक जमाना था सब लोगों का दृष्टि होती थी कश्मीर पर और कहा जाता था कि पाकिस्तान यहां पर हस्तक्षेप कर रहा है और इसलिए कश्मीर का मामला बिगड़ता जा रहा है. उस समय कुछ लोग ऐसे थे सेना में पूर्वांचल में काम करने वाले जो कहते थे कि जिस दिन पूर्वांचल भड़क उठेगा तब कश्मीर बच्चों का खेल करके आप लोग समझ जाओगे. आज पूर्वांचल उस तरह से भड़क उठा है और ये सारे प्रश्नों की ओर सरकार अपना लक्ष्य न डालते हुए अब उल्फा के मुखिया की हम गिरफ्तारी का आदेश दिए हैं. ವಾಜಪೇಯಿ ಸರ್ಕಾರದಲ್ಲಿ ರಕ್ಷಣಾ ಮಂತ್ರಿ ಆಗಿದ್ದಾಗ ಕಾರ್ಗಿಲ್ ವಾರ್ ನಡೆದಿದ್ದು, ಇನ್ನು ಪೋಖ್ರಾನ್ನಲ್ಲಿ ಪರಮಾಣು ಪರೀಕ್ಷೆ ನಡೆದಿದ್ದು, ಇವೆಲ್ಲದರಲ್ಲೂ ಕೂಡ ಜಾರ್ಜ್ ಫರ್ನಾಂಡಿಸ್ ಅವರ ದೇಶ ಪ್ರೇಮ ಇತ್ತು. ಜಾರ್ಜ್ ಅವರ ಮೆದುಳು ಇತ್ತು. 8 ಬಾರಿ ಚುನಾವಣೆಯನ್ನು ಗೆಲ್ಲುವಂಥದ್ದು ಅಂತ ಹೇಳಿದ್ರೆ ಅದು ಸಿಂಪಲ್ ವಿಚಾರ ಅಲ್ಲ ಅಲ್ವಾ. 1977, 1980, 1989, 1991, 2004, 5 ಬಾರಿ ಮುಜಾಫರ್ಪುರದಿಂದ ಗೆಲ್ತಾರೆ, 3 ಬಾರಿ ನಲಂದಾದಿಂದ ಗೆಲ್ತಾರೆ, 1 ಬಾರಿ ರಾಜ್ಯಸಭಾ ಚುನಾವಣೆಯಲ್ಲಿ ಆಯ್ಕೆ ಕೂಡ ಆಗ್ತಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಂತರ ಉಕ್ಕಿನ ಮನುಷ್ಯ ಅಂತ ಕರೆಸ್ಕೊಂಡಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಜಾರ್ಜ್ ಫರ್ನಾಂಡಿಸ್. ರೈಲ್ವೆ ಅಪಘಾತ ಆದಾಗ ತಮ್ಮ ತಪ್ಪೇ ಇಲ್ಲದೆ ಹೋದ್ರೂ ಕೂಡ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ರು ಜಾರ್ಜ್ ಫರ್ನಾಂಡಿಸ್ ಅವರು. ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನಂತರ ಅಂತಹ ಒಂದು ದಿಟ್ಟ ನಿರ್ಧಾರವನ್ನ ಜಾರ್ಜ್ ಅವರು ಅನ್ಸತ್ತೆ ತಗೊಂಡಿರುವಂಥದ್ದು. ಆ ನಂತರ ಕೆಲವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಆದರೆ ಅದು ಒತ್ತಡಕ್ಕೆ ಮಣಿದು ಕೊಟ್ಟಿರುವಂಥದ್ದು. ವೀಕ್ಷಕರು, ಜಾರ್ಜ್ ಫರ್ನಾಂಡಿಸ್ ತಮ್ಮ ಮಹತ್ವದ ಕನಸಿನ ಯೋಜನೆ ಆಗಿದ್ದಂತಹ ಕೊಂಕಣ ರೈಲ್ವೆ ಲೋಕಾರ್ಪಣೆ ಆದಾಗ ಅಕ್ಷರಶಃ ಆನಂದ ಭಾಷ್ಪವನ್ನ ಹರಿಸಿದ್ರು. ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಅವರ ಮನಸ್ಸಲ್ಲಿದ್ದಂಥದ್ದು 2 ಯೋಜನೆ. ಒಂದು ಬಿಹಾರದ ಚಿಟ್ಟೌನಿ, ಮತ್ತೊಂದು ಕರ್ನಾಟಕದ ಕೊಂಕಣ ರೈಲ್ವೆ. ಎಲ್ಲ ರಾಜಕಾರಣಿಗಳು ಖಾತೆಯನ್ನು ಸಿಕ್ಕರೆ ಅದರಲ್ಲಿ ಹಣ ಮಾಡುವಂತಹ ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಜಾರ್ಜ್ ಥರದವರು ದೇಶಕ್ಕೆ ಏನು ಮಾಡಬಹುದು ಅಂತ ಯೋಚಿಸ್ತಾ ಇದ್ರು. ಅದಕ್ಕೆ ಅವರನ್ನ ಸ್ಟೇಟ್ಸ್ಮನ್ ಅಂತ ಕರೆದಿತ್ತು. ಬಜೆಟ್ನಲ್ಲಿ ಹಣ ಮೀಸಲಿಡ್ತೀನಿ, ಕಮ್ಮಿ ಬಿದ್ದರೆ ಹೇಗಾದರೂ ಅರೇಂಜ್ ಮಾಡೇ ಮಾಡ್ತೀನಿ. ಒಟ್ಟಿನಲ್ಲಿ ಇವೆರಡು ಪ್ರಾಜೆಕ್ಟ್ ಕೈಗೂಡಲೇಬೇಕು ಅಂತ ಶಪಥವನ್ನ ಮಾಡಿದ್ರಂತೆ ಜಾರ್ಜ್ ಅವರು. ಯಾಕೆ ಇವೆರಡೇ ಯೋಜನೆಯನ್ನ ಪ್ರಯಾರಿಟಿಯಾಗಿ ನೋಡ್ತಾ ಇದ್ದೀರಿ ಅಂತ ಕೇಳಿದಾಗ ಜಾರ್ಜ್ ಅವರು ಏನು ಹೇಳಿದ್ರು ಗೊತ್ತಾ? ಚಿಟ್ಟೌನಿ ಯೋಜನೆ ನನ್ನನ್ನು ಸಂಸದನನ್ನಾಗಿ ಆಯ್ಕೆ ಮಾಡಿರುವಂತಹ ಬಿಹಾರ ರಾಜ್ಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ. ಇನ್ನು ಕೊಂಕಣ ರೈಲ್ವೆ ಯೋಜನೆ ನನಗೆ ಜನ್ಮವನ್ನು ಕೊಟ್ಟಂತಹ ರಾಜ್ಯ ಕರ್ನಾಟಕದ ಋಣವನ್ನ ತೀರಿಸೋದಕ್ಕೆ. ಎಂತಹ ಮಾತಲ್ವಾ? ಕೊಂಕಣ ರೈಲ್ವೆ ಸಾಕಾರ ಆಗುವಂಥದ್ದು ಅಷ್ಟು ಈಸಿ ಇರಲಿಲ್ಲ. ಬೆಟ್ಟಗಳಲ್ಲಿ ಸುರಂಗವನ್ನು ಕೊರೆದು ಕಾಡಿನ ಮಾರ್ಗದಲ್ಲಿ ರೈಲ್ವೆ ಟ್ರ್ಯಾಕ್ ಬರಬೇಕಾಗಿತ್ತು. ಆದರೆ ಕರ್ನಾಟಕ ಮತ್ತು ಮುಂಬೈ ನಡುವಿರುವಂತಹ ದೂರವನ್ನ, ಪ್ರಯಾಣದ ಅವಧಿಯನ್ನ ಕಮ್ಮಿ ಮಾಡಲೇಬೇಕು ಅಂತ ಹೇಳಿದ್ರೆ ಕೊಂಕಣ ರೈಲ್ವೆ ಆಗಲೇಬೇಕಾಗಿತ್ತು. ತುಳುನಾಡಿನಿಂದ ಮುಂಬೈಗೆ ಹೋಗೋದಕ್ಕೆ ಬರೋಬ್ಬರಿ 2 ದಿನ ಹಿಡಿತಾ ಇತ್ತು.
ಯಾವ್ದ್ಯಾವುದೋ ರೈಲನ್ನು ಹತ್ತಿ ಇನ್ಯಾವುದ್ಯಾವುದೋ ಊರನ್ನು ಸುತ್ತಿ ಹೋಗಬೇಕಾಗಿತ್ತು. ಆಗಿನ್ನೂ ವಿಮಾನ ಕೂಡ ಇರಲಿಲ್ಲ. ಆಗ ಇದನ್ನ ಚಾಲೆಂಜ್ ಆಗಿ ತಗೊಳ್ಳುವಂತಹ ಜಾರ್ಜ್ ಫರ್ನಾಂಡಿಸ್ ಅವರು ಕೊಂಕಣ ರೈಲ್ವೆ ಯೋಜನೆಯನ್ನ ಶುರು ಮಾಡೇ ಬಿಡ್ತಾರೆ. ಹಣದ ಶಾರ್ಟೇಜ್ ಬೀಳುತ್ತೆ. ಆದರೆ ಜಾರ್ಜ್ ಫರ್ನಾಂಡಿಸ್ ಅವರು ಹಠವನ್ನ ಬಿಡೋದಿಲ್ಲ. ಶ್ರೀಧರ್ ಅನ್ನುವಂತಹ ದಕ್ಷ ಅಧಿಕಾರಿಯನ್ನ ಜೊತೆಯಾಗಿಟ್ಕೊಂಡು ಏನೇನೆಲ್ಲ ಸಾಹಸವನ್ನ ಮಾಡಿ ಹಣವನ್ನ ಹೊಂದಿಸೇ ಬಿಡ್ತಾರೆ. ಪ್ರಾಜೆಕ್ಟ್ನ ಶಂಕುಸ್ಥಾಪನೆ ಹೊತ್ತಲ್ಲಿ ಕೂಡ ಅವರು ಅಧಿಕಾರಕ್ಕೆ ಅಂಟಿಕೂರುವಂತಹ ಆಸೆಯನ್ನ ಇಟ್ಕೊಂಡೇ ಇರಲಿಲ್ಲ. ಯಾರೇ ಮಂತ್ರಿ ಆಗಿದ್ರು ಕೂಡ ಈ ಯೋಜನೆ ಪೂರ್ತಿ ಆಗಬೇಕು ಅನ್ನುವಂಥದ್ದಷ್ಟೇ ಅವರ ಕನಸಾಗಿತ್ತು. ಅದು ಅವರ ಗುರಿಯಾಗಿತ್ತು. 8 ವರ್ಷಗಳ ಟಾರ್ಗೆಟ್ ಕೊಟ್ಟಿದ್ರು ಆ ಯೋಜನೆ ಪೂರ್ತಿ ಆಗೋದಕ್ಕೆ. ಸರಕಾರಿ ಹಣ, ಪಬ್ಲಿಕ್ ಇಶ್ಯೂಸ್ ಫಂಡ್ ಹಣ, ಯೋಜನೆಯ ಫಲಾನುಭವಿಗಳಿಂದ ಹಣ, ಹೀಗೆ ಎಲ್ಲ ಕಡೆಯಿಂದ ಹಣವನ್ನು ಜೋಡಿಸ್ತಾರೆ. ಜಾರ್ಜ್ ಅವರನ್ನ ನಂಬಿ ಪ್ರತಿಯೊಬ್ಬರು ಕೂಡ ಹಣವನ್ನು ಕೊಡ್ತಾರೆ. ದೇಶದ ಅತ್ಯಂತ ಸವಾಲಿನ ರೈಲ್ವೆ ಯೋಜನೆ ಕೊನೆಗೂ ಕೂಡ ಪೂರ್ತಿ ಆಗೇ ಬಿಡ್ತು. 3 ರಾಜ್ಯಗಳ ಮೂಲಕ ಸಾಗಿ ಹೋಗುವಂತಹ ರೈಲ್ವೆ ಮಾರ್ಗ, ಒಟ್ಟು 760 ಕಿಲೋಮೀಟರ್ ಉದ್ದದ ಹಳಿ, 2000 ಮಿನಿ ಸೇತುವೆ, 179 ಬೃಹತ್ ಸೇತುವೆ, 92 ಸುರಂಗ, 59 ನಿಲ್ದಾಣ. ಕೊಂಕಣ ರೈಲ್ವೆಯಲ್ಲಿ ಪ್ರತಿಯೊಬ್ಬರು ಕೂಡ ಜೀವಮಾನದಲ್ಲಿ ಒಂದು ಬಾರಿ ಪ್ರಯಾಣವನ್ನ ಮಾಡಲೇಬೇಕು. ಆ ಅನುಭವವನ್ನ ಅನುಭವಿಸಲೇಬೇಕು. ಜಾರ್ಜ್ ಫರ್ನಾಂಡಿಸ್ ಅವರಿಗೆ ನೀವು ಧನ್ಯವಾದವನ್ನ ಹೇಳದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಯೋಜನೆ ಪೂರ್ತಿ ಆದಾಗ ಯಾರಿಗೆ ತಾನೇ ಭಾವುಕತೆ ಉಕ್ಕಿ ಬರೋದಿಲ್ಲ ಹೇಳಿ? ಜಾರ್ಜ್ ಅವರು ಅವತ್ತು ಪುಟ್ಟ ಮಗುವಿನ ಥರ ಅತ್ತಿದ್ರು. 48 ಗಂಟೆ ತಗೋತಾ ಇದ್ದಂಥ ಹಾದಿ ಈಗ ಕೇವಲ 15 ಗಂಟೆಯಲ್ಲಿ ಕರ್ನಾಟಕದಿಂದ ಮುಂಬೈಗೆ ತಲುಪಿಸುತ್ತೆ. 100 ಟ್ರೈನ್ಗಳು ಈಗ ಕೊಂಕಣ ರೈಲ್ವೆ ಮಾರ್ಗದಲ್ಲಿ ಓಡಾಡತ್ವೆ. ಉಡುಪಿ ಇಂದ್ರಾಳಿ ಜಂಕ್ಷನ್ ಇಂದ ರೈಲ್ವೆ ಸ್ಟೇಷನ್ ತನಕ ಅಲ್ಲಿ ಇರುವಂತಹ ರಸ್ತೆ ಇದೆಯಲ್ಲ, ಅದಕ್ಕೆ ಜಾರ್ಜ್ ಫರ್ನಾಂಡಿಸ್ ಅವರ ಹೆಸರನ್ನ ಇಟ್ಟಿದ್ದಾರೆ. ಇಡೀ ಕೊಂಕಣ ರೈಲ್ವೆ ಯೋಜನೆಗೆ ಜಾರ್ಜ್ ಅವರ ಹೆಸರನ್ನ ಇಟ್ಟಿದ್ರು ಕೂಡ ಅದನ್ನ ಯಾರೂ ವಿರೋಧಿಸ್ತಾ ಇರಲಿಲ್ಲ. ಯಾಕಂದ್ರೆ ಆ ಕ್ರೆಡಿಟ್ ತಗೊಳ್ಳುವಂಥ ಎಲ್ಲ ಅರ್ಹತೆ ಜಾರ್ಜ್ ಅವರಿಗೆ ಇದೆ. ಅಂತಹ ಜಾರ್ಜ್ ಫರ್ನಾಂಡಿಸ್ ಇವತ್ತು ನಮ್ಮ ಜೊತೆ ಭೌತಿಕವಾಗಿಲ್ಲ, ಆದರೆ ತಮ್ಮ ಕೆಲಸಗಳ ಮೂಲಕ ಶಾಶ್ವತವಾಗಿದ್ದಾರೆ. ಇಂದಿರಾ ಗಾಂಧಿಗೆ, ಅದೇ ರೀತಿ ನೆಹರು ಕುಟುಂಬಕ್ಕೆ ಎದೆ ಒಡ್ಡಿ ನಿಂತು ಗುಟುರು ಹಾಕಿರುವಂತಹ ಅಪರೂಪದ ವ್ಯಕ್ತಿಯಾಗಿ ಅವರು ಭಾರತೀಯರಿಗೆ ನೆನಪಲ್ಲಿ ಸದಾ ಉಳಿತಾರೆ. ಲೂಟಿಕೋರರು ಅಂತ ನೇರವಾಗಿ ಹೇಳೋದಕ್ಕೂ ಕೂಡ ಗಟ್ಸ್ ಬೇಕು ಅಲ್ವಾ? ಹೌದಲ್ವೋ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.